ಸಿಎಂ ಹಾಗೂ ಡಿಸಿಎಂ ನಡುವೆ ಮುಸುಕಿನ ಗುದ್ದಾಟ ಇರುವಂತಹ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಆಚೆಗಡೆ ಒಟ್ಟೊಟ್ಟಿಗೆ ಫಂಕ್ಷನ್ಗಳಿಗೆ ಹೋದ್ರೂ ಕೂಡ ಒಳಗೊಳಗೆ ಮುಸುಕಿನ ಗುದ್ದಾಟ, ಅಸಮಾಧಾನ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಇದ್ದೇ ಇರುತ್ತೆ ಅನ್ನೋದನ್ನ ಆಗಾಗ ತೋರಿಸ್ತಾ ಇರ್ತಾರೆ. ಈಗಲೂ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಬರೆದಿರುವಂತಹ ಮಹಾಪತ್ರ ಮಹಾಸ್ಫೋಟದ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಡಿಕೆ ಶಿವಕುಮಾರ್ ಖಡಕ್ ವಾರ್ನಿಂಗ್, ಮುಖ್ಯ ಕಾರ್ಯದರ್ಶಿಗೆ ಖಾರವಾದ ಪತ್ರವನ್ನು ಬರೆದಿದ್ದಾರೆ. ಪಬ್ಲಿಕ್ ಟಿವಿ ಬಳಿ ಡಿಕೆ ಶಿವಕುಮಾರ್ ಅವರು ಬರೆದಂತಹ ಪತ್ರದ ಸಾರಾಂಶ ಇದೆ. ನನ್ನ ಇಲಾಖೆಯಲ್ಲಿನ ವರ್ಗಾವಣೆ ನೇಮಕಾತಿ ಆದೇಶಕ್ಕೆ ನನ್ನ ಅನುಮತಿ ಬೇಕು. ಡಿಪಿಆರ್ ನಿಂದ ಆದೇಶ ಹೊರಡಿಸಬೇಕಾದ್ರೆ ನನ್ನ ಪೂರ್ವಾನುಮತಿ ಪಡೆಯಬೇಕು ಹಾಗೂ ಕೆಲವು ಇಂಜಿನಿಯರ್ಗಳ ವರ್ಗಾವಣೆಗೆ ನನ್ನ ಆಕ್ಷೇಪ ಇದೆ ಅನ್ನೋದನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರು ಮುಖ್ಯ ಕಾರ್ಯದರ್ಶಿಗೆ ಸರ್ಕಾರದ ಸಿಎಸ್ಗೆ ಬರೆದಿರುವಂತಹ ಪತ್ರದ ಕಾಪಿ ನೀವೀಗ ಟಿವಿ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಪತ್ರದಲ್ಲಿ ಮೇನ್ ಆಗಿ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಇಂಜಿನಿಯರ್ಸ್ ಟ್ರಾನ್ಸ್ಫರ್ ಆಗಿರೋ ವಿಚಾರದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ನನ್ನ ಸಮ್ಮತಿ ಇಲ್ಲ. ಆಮೇಲೆ ನನ್ನ ಡಿಪಾರ್ಟ್ಮೆಂಟಲ್ಲಿ ನನ್ನನ್ನು ಕೇಳ್ದೇನೆ ಹೇಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಾ, ಕೂಡಲೇ ಇಂಥದ್ನೆಲ್ಲ ಹಿಂಪಡಿಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗೂ ಹೆಸರನ್ನ ಕೂಡ ಕೊಟ್ಟಿದ್ದಾರೆ. ಯಾರ್ಯಾರು ವರ್ಗಾವಣೆ ಆಗಿದ್ದಾರೆ, ಯಾರ ವರ್ಗಾವಣೆಗೆ ಅವರಿಗೆ ಸಮ್ಮತಿ ಇಲ್ಲ ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ಆ ಮೂಲಕ ಸೈಲೆಂಟ್ ಮೆಸೇಜ್ ಅನ್ನ ಸಿಎಂಗೆ ಕೂಡ ಕೊಟ್ಟಿದ್ದಾರೆ. ತಮ್ಮ ಪ್ರತಿಭಟನೆಯನ್ನ ದಾಖಲಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಈ ಪತ್ರವನ್ನ ಬರೆಯೋದ್ರ ಮೂಲಕ. ಪತ್ರದಲ್ಲಿ ಡಿಕೆ ಶಿವಕುಮಾರ್ ಅವ್ರ ಸಿಗ್ನೇಚರ್ ಗಮನಿಸ್ತಾ ಇದ್ದೀರಾ. ಪತ್ರದ ಕಂಟೆಂಟ್ ನಾವು ಹೇಳ್ತಾ ಇದ್ವಿ. ಹುದ್ದೆಯ ನಿರೀಕ್ಷೆಯಲ್ಲಿದ್ದ 5 ಇಂಜಿನಿಯರ್ಗಳು ಜಲಸಂಪನ್ಮೂಲ ಇಲಾಖೆಗೆ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಡಬ್ಲ್ಯೂಡಿಯಲ್ಲಿ ಕರ್ತವ್ಯಕ್ಕೆ ಸೇರಿದ್ದ 5 ಮುಖ್ಯ ಇಂಜಿನಿಯರ್ಗಳು ಖಾಲಿ ಇದ್ದ ಹುದ್ದೆಗಳಿಗೆ ವರ್ಗಾಯಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಕರ್ತವ್ಯಕ್ಕೆ ವರದಿಯನ್ನು ಕೂಡ ಮಾಡಿಕೊಂಡಿರ್ತಾರೆ. ಇನ್ಫ್ಯಾಕ್ಟ್ 5 ಇಂಜಿನಿಯರ್ಗಳು ಮಾಹಿತಿ ಕೊಡದೆ ವರ್ಗಾವಣೆ ಮಾಡಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸಿಟ್ಟನ್ನ ಪ್ರದರ್ಶಿಸಿದ್ದಾರೆ. ಇಂಜಿನಿಯರ್ಗಳನ್ನು ಹೆಂಗೆ ವರ್ಗಾವಣೆ ಮಾಡಿದ್ರಿ, ನನ್ನನ್ನು ಕೇಳ್ದೇನೆ ಅನ್ನೋದು ಅವರ ಆಕ್ಷೇಪ. ಆಮೇಲೆ ನಿಮಗೆ ಹಿಂಗೆ ಬಹಿರಂಗವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಇವರಿಬ್ಬರ ನಡುವಿನ ಮುಸುಕಿನ ಗುದ್ದಾಟ ತೀವ್ರವಾಗ್ತಿದೆ ಅಂತ. ಯಾರ್ಯಾರು ಇಂಜಿನಿಯರ್ಸ್ ಹಾಗಾದ್ರೆ ವರ್ಗ ಆಗಿರೋದು, ಯಾರ ಬಗ್ಗೆ ಆಕ್ಷೇಪ ಅಂತ ನೋಡೋದಾದ್ರೆ, ಒಂದು ಎಚ್ ಸಿ ರವೀಂದ್ರ ಅಂತಾರಾಜ್ಯ ಜಲ ವಿವಾದಕ್ಕೆ ಸಂಬಂಧಪಟ್ಟಂತೆ ಅವರು ಜವಾಬ್ದಾರಿಗಳನ್ನೆಲ್ಲ ನೋಡ್ಕೊಳ್ತಾ ಇದ್ರು, ಅವರ ಟ್ರಾನ್ಸ್ಫರ್ ವಿಚಾರ. ವಿನಾಯಕ ಜಿ ಸುಗೂರ ನೀರಾವರಿ ನಿಗಮ ತುಮಕೂರು ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರು ವಿಚಾರ. ಹಾಗೂ ಜೆಇ ಯತೀಶ್ ಚಂದ್ರನ್ ಯತಿನಹೊಳೆ ಯೋಜನಾ ವಲಯ ಕರ್ನಾಟಕ ನೀರಾವರಿ ನಿಗಮ ತುಮಕೂರಿನಲ್ಲಿ ಇವರು ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಶಿವಾನಂದ ಆರ್ ನಾಯಕ್ ಆಡಳಿತಾಧಿಕಾರಿ ಕಾಡಾ ನೀರಾವರಿ ಯೋಜನೆಗಳ ವಲಯ ಕಲಬುರಗಿ ವ್ಯಾಪ್ತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಮತ್ತೊಬ್ಬ ಅಧಿಕಾರಿ. ಪಿ.ಬಿ. ಪ್ರಕಾಶ್ ಪೊಲೀಸ್ ಅಭಿವೃದ್ಧಿ ನಿಗಮ ಅಂದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಯ ಟ್ರಾನ್ಸ್ಫರ್ ವಿಚಾರದಲ್ಲೂ ಕೂಡ ಅವರು ಆಕ್ಷೇಪವನ್ನ ಎತ್ತಿದ್ದಾರೆ. ಸೊ ನಾನು ಹೇಳ್ತಾ ಇದ್ದೆ. ಆಮೇಲೆ ಈ ಥರದ ಆಫೀಸರ್ಸ್ ಲೆವೆಲಲ್ಲಿ ಟ್ರಾನ್ಸ್ಫರ್ ಆಗುತ್ತಲ್ಲ, ನಿಮ್ಗೊಂದು ಹೇಳ್ಬಿಡ್ತೀನಿ. ಜಲಸಂಪನ್ಮೂಲ ಇಲಾಖೆಯ ಸಚಿವರು ಆಫೀಸರ್ ಲೆವೆಲಲ್ಲಿ ಯಾರೇ ಟ್ರಾನ್ಸ್ಫರ್ ಆದರೂ ಅವ್ರ ಗಮನಕ್ಕೆ ಅದನ್ನು ತರಬೇಕು. ಜಲಸಂಪನ್ಮೂಲ ಇಲಾಖೆಯಲ್ಲಿ ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗೆ ಬರೆದಂತಹ ಪತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಸಮರ್ಥನೆ ಕೊಡ್ತಾ ಇದ್ದಾರೆ. ನನ್ನ ಅನುಮತಿ ಇಲ್ಲದೆ ಯಾರನ್ನು ನಾನು ವರ್ಗಾವಣೆ ಮಾಡಬೇಡಿ ಅಂತ ನಾನು ಹೇಳಿದ್ದೀನಿ. ನನಗೆ ತಿಳಿಸದೆ ವರ್ಗಾವಣೆ ಮಾಡಬೇಡಿ ಅಂತ ನಾನು ಹೇಳಿದ್ದೀನಿ. ಸರಿ ಇದೆ ನಾನು ಮಾಡಿದ್ದು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಯಾವ ಇಂಜಿನಿಯರ್ಗಳು ಫಸ್ಟೇ ಬರಲ್ಲ. ವರ್ಗಾವಣೆ ಮತ್ತು ಬಡ್ತಿ ಪಡೆದು ಪಿಡಬ್ಲ್ಯೂಡಿ ಇತರೆ ಇಲಾಖೆಗೆ ಹೋಗ್ತಾರೆ. ಹೀಗಾಗಿ ನಾನು ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಪತ್ರವನ್ನು ಬರೆದಿದ್ದೀನಿ ಅಂತ ಹೇಳಿದ್ರು. ಬಟ್ ಸಿಎಸ್ಗೆ ವರ್ಗಾವಣೆ ಮಾಡೋ ಅಧಿಕಾರ ಇರಲ್ಲ. ಜಸ್ಟ್ ವರ್ಗಾವಣೆ ಪತ್ರ ರೆಡಿ ಮಾಡ್ಬೋದು ಅಷ್ಟೇ. ಅದರ ಹೆಡ್ಡು ಮುಖ್ಯಮಂತ್ರಿ. ಹಿಂಗಾಗಿ ಇವರು ಮತ್ತು ಮುಖ್ಯಮಂತ್ರಿ ನಡುವೆ ಗುದ್ದಾಟ ಅಂತ ಇದನ್ನ ಬಣ್ಣಿಸಲಾಗ್ತಾ ಇದೆ. ಇಲ್ಲ ಅವರು ಕೊಡ್ತಾರೆ, ಬಟ್ ಅವ್ರ ಕಾಲದಲ್ಲೇ ಆಗಿದ್ದಂಥ ತೀರ್ಮಾನ ಏನು ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಅದನ್ನು ಅವ್ರು ಏನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಇನ್ನೂ ನಾನು ನೋಡಿಲ್ಲ. ನಮ್ಮ ಆಫೀಸರ್ಸ್ಗೆ ಕೊಟ್ಟಿದ್ದಾರೆ ಅವ್ರ ಹತ್ರ ಈಗ ಮಾತಾಡ್ಬಿಟ್ಟು ಖಂಡಿತ ನಿಮ್ಮ ಹತ್ರ ರಿಯಾಕ್ಟ್ ಮಾಡ್ತೀನಿ. ನೋಡ್ತೀನಿ ಅವ್ರಿಗೂ ಗೌರವ ಕೊಡೋಕೆ ಏರ್ಬೇಕು, ನಾನು ಅದನ್ನು ನೋಡ್ತೀನಿ. ತಮ್ಮ ಇಲಾಖೆಯಲ್ಲಿ ತಮ್ಮ ಪೂರ್ವಾನುಮತಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವೀಶ್. ಡಿಪಿಆರ್ ಡಿಪಾರ್ಟ್ಮೆಂಟ್ ನ ಹೆಡ್ ಯಾರು ಕೇಳಿದ್ರೆ ಮುಖ್ಯಮಂತ್ರಿಗಳು. ಸಿಎಸ್ಗೆ ಅವ್ರ ಪತ್ರವನ್ನು ಬರೆದಿರೋದು ನೋಡಿದ್ರೆ ಅವ್ರು ಜಸ್ಟ್ ಒಂದು ಟ್ರಾನ್ಸ್ಫರ್ ಲೆಟರ್ ರೆಡಿ ಮಾಡ್ಬೋದು ಅಷ್ಟೇ. ಅದಕ್ಕೆ ಅಲ್ಟಿಮೇಟ್ಲಿ ಅಪ್ರೂವಲ್ ಕೊಡೋದು ಆ ಡಿಪಾರ್ಟ್ಮೆಂಟ್ ನ ಹೆಡ್ ಮುಖ್ಯಮಂತ್ರಿಗಳು. ಹಿಂಗಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಸಂದೇಶವನ್ನು ಬಹಿರಂಗವಾಗಿ ಕೊಟ್ಟಿದ್ದಾರೆ. ನನ್ನ ಇಲಾಖೆಗೆ ಕೆಣಕದಕ್ಕೆ ಬರಬೇಡಿ, ಒಂದು ಸೈಲೆಂಟ್ ಮೆಸೇಜ್ ಅನ್ನು ಕೊಡಬೇಕಾಗಿತ್ತು, ಅದನ್ನ ಈ ರೀತಿಯಾಗಿ ಕೊಟ್ರ. ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಇಲಾಖೆಗಳು ಕೂಡ ಮುಖ್ಯಮಂತ್ರಿಯವರ ಅಧೀನದಲ್ಲಿ ಬರುತ್ತೆ. ಅಂದರೆ ಕ್ಯಾಪ್ಟನ್ ಮತ್ತು ಬಾಸ್ ಏನಿರ್ತಾರೆ ಅವರು ಮುಖ್ಯಮಂತ್ರಿಗಳು. ಹಾಗಾಗಿ ಸಚಿವರುಗಳು ಕೊಟ್ಟಂತಹ ಸಂದರ್ಭದಲ್ಲಿ ಲೆಟರ್ಗಳನ್ನು ವರ್ಗಾವಣೆಗೆ
ಅದನ್ನು ತಡೆ ಹಿಡಿಯುವಂಥ ಅಧಿಕಾರ ಮುಖ್ಯಮಂತ್ರಿಗಳಿಗಿರುತ್ತೆ. ಜೊತೆಗೆ ಅವರಿಗೆ ಗೊತ್ತಾಗದಂಗೆ ಏನಾದರೂ ಪಾಸ್ ಮಾಡಬೇಕು ಅಂದರೆ ಅದರ ಅಧಿಕಾರ ಮುಖ್ಯಮಂತ್ರಿಗಳಿಗೆ ಇರುತ್ತೆ. ಯಾಕೆಂದರೆ ಒಂದು DPR ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳವರ ಬಳಿ. ಹಾಗಾಗಿ ಪ್ರಮುಖವಾಗಿರ್ತಕ್ಕಂಥ ಹುದ್ದೆಗಳ ಒಂದು ವರ್ಗಾವಣೆ ವಿಚಾರದಲ್ಲಿ ಮಾತುಕತೆಯ ಮೂಲಕವೇ ಕೆಲವೊಂದು ಸಾರಿ ಒಂದು ರೀತಿಯಲ್ಲಿ ಅದು DCM ಬಳಿ ಆಗಿರ್ಬೋದು ಮತ್ತು ಸಚಿವರ ಬಳಿ ಆಗಿರ್ಬೋದು ಮಾತುಕತೆಯನ್ನು ನಡೆಸಿ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಕೆಲವು ಇಲಾಖೆಗಳಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಅನಿಸಿದ್ದಂಥ ವರ್ಗಾವಣೆಗಳನ್ನು ಕೂಡ ಮಾಡಿದ್ದಿದೆ. ಆದರೆ ಈಗ ಒಂದು ವಿಪರ್ಯಾಸ ಏನಂದರೆ, ಇಷ್ಟು ದಿನಗಳ ಕಾಲ ಕೆಲ ಇಲಾಖೆಗಳಲ್ಲಿ DK ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ವರ್ಗಾವಣೆ ವಿಚಾರದಲ್ಲಿ ಅಂತ ಕೆಲ ಸಚಿವರುಗಳು ಕೂಡ ಮುಖ್ಯಮಂತ್ರಿಗಳ ಬಳಿ ದೂರನ್ನು ಕೂಡ ಹೇಳ್ಕೊಂಡಿದ್ರು. ಆದರೆ ಈಗ DCM ಅವರೇ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಮುಖ್ಯಮಂತ್ರಿಯವರ ವಿರುದ್ಧ ತಿರುಗಿಬಿದ್ದಂತೆ ಕಾಣ್ತಾ ಇದೆ. ಯಾಕೆಂದರೆ ಆ ಲೆಟರ್ ಕಾರವಾಗಿದೆ, ಭಾಳ ಲೆಟರ್ ಮುಖ್ಯ ಕಾರ್ಯದರ್ಶಿಯವರಿಗೆ ಬರೆದಿರ್ತಕ್ಕಂಥ ಲೆಟರ್ ಸಾಕಷ್ಟು ಕಾರವಾಗಿದೆ. ಒಂದು ಲೈನನ್ನು ಹೇಳ್ತಾರೆ, ನಾನು ಸರ್ಕಾರ ಬಂದ ಆರಂಭದಲ್ಲೇ ಒಂದು ಟಿಪ್ಪಣಿಯನ್ನು ಕಳಿಸಿದ್ದೆ, ನನ್ನ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ನೇಮಕಾತಿ ವರ್ಗಾವಣೆ ಬೇರೆ ಯಾವುದೇ ವಿಚಾರಗಳು ಕೂಡ ನಡಿಬೇಕಾದ್ರೆ ನನ್ನ ಪೂರ್ವಾನುಮತಿಯನ್ನು ಪಡಿಬೇಕು ಅಂತ ಹೇಳಿದ್ದೆ. ಆ ಸೂಚನೆಯನ್ನು ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಕೇವಲ ಮುಖ್ಯ ಕಾರ್ಯದರ್ಶಿಯವರು ನೆಪ ಮಾತ್ರ ಅಷ್ಟೇ. ಆದರೆ ಇಲ್ಲಿ ಮುಖ್ಯಮಂತ್ರಿಯವರಿಗೆ ಒಂದು ರೀತಿಯಲ್ಲಿ ಟಕ್ಕರ್ ಟಾಂಗನ್ನು ಪರೋಕ್ಷವಾಗಿ ಕೊಟ್ಟಂತೆ ಕಾಣ್ತಾ ಇದೆ. ಯಾಕೆಂದರೆ ಒಬ್ಬ DCM ಮತ್ತು CM ಅವರ ಜೊತೆ ಕೂತು ಮಾತನಾಡಿಕೊಂಡು ಬಗೆಹರಿಸ್ಕೊಳ್ಬೋದಾಗಿತ್ತು. ಆದರೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ಈ ರೀತಿಯ ಪತ್ರ ವ್ಯವಹಾರವನ್ನು DK ಶಿವಕುಮಾರ್ ಅವರು ಮಾಡ್ತಾರೆ ಅಂದರೆ ಖಂಡಿತವಾಗಿ ಕೂಡ ಅವರಿಬ್ಬರ ನಡುವೆ ಈ ಒಂದು ವರ್ಗಾವಣೆ ವಿಚಾರದಲ್ಲಿ ಮತ್ತಷ್ಟು ಕಂದಕ ಏನಾದರೂ ಸೃಷ್ಟಿಯಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕೆಂದರೆ ಇಂಜಿನಿಯರ್ಗಳನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಒಂದು ಅಧೀನದಲ್ಲೇ ಇಂಜಿನಿಯರ್ಗಳು ನೇಮಕ ಆಗ್ತಾರೆ. ಹಾಗಾಗಿ ಅವರಿಗೆ ಒಂದು ಸ್ಥಳ ನಿಯುಕ್ತಿಯನ್ನು ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಅದರ ಅಧಿಕಾರವೂ ಕೂಡ ಮುಖ್ಯಮಂತ್ರಿಗಳಿಗೆ ಇರುತ್ತೆ. ಹಾಗಾಗಿ ಇಲಾಖೆಯ ಗಮನಕ್ಕೆ ತರಬಹುದು ಅಥವಾ ತರದೇ ಇರಬಹುದು, ಅದನ್ನು ಪ್ರಶ್ನೆ ಮಾಡುವಂಥ ಅಧಿಕಾರವೂ ಕೂಡ ಇರೋದಿಲ್ಲ. ಹಾಗಾಗಿ ಆ ಒಂದು 5 ಇಂಜಿನಿಯರ್ಗಳು ಮುಖ್ಯ ಇಂಜಿನಿಯರ್ಗಳೇನಿದ್ರು ಅವರಿಗೆ ಸ್ಥಳ ನಿಯುಕ್ತಿಯನ್ನು ಮಾಡಬೇಕಾಗಿತ್ತು. ಅವರು ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ನೇಮಕವಾದಂಥ ಇಂಜಿನಿಯರ್ಗಳು. ಹಾಗಾಗಿ ಅವರನ್ನು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ವಿಭಾಗಕ್ಕೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದೇ DK ಶಿವಕುಮಾರ್ ಅವರ ಈ ಸಿಟ್ಟಿಗೆ ಕಾರಣವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಶಮನ ಮಾಡ್ಕೊಳ್ತಾರೋ ಕಾದು ನೋಡಬೇಕಾಗುತ್ತೆ. ಅಥವಾ ಏನಾದರೂ ಈ ಪತ್ರವನ್ನು ಬರೆದಂಥ ಕಾರವಾದ ರೀತಿಯಲ್ಲಿ DK ಶಿವಕುಮಾರ್ ಮತ್ತು CM ಅವರು ಒಂದು ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡೋದಕ್ಕೆ ಶುರು ಮಾಡಿದರೆ ಖಂಡಿತವಾಗಿ ಕೂಡ ಸರ್ಕಾರದ ಮಟ್ಟದಲ್ಲಿ ಮತ್ತಷ್ಟು ಜಟಾಪಟಿ ಜೋರಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಮತಾ, ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.